ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋ, ಇವತ್ತಿನ ಕಾನ್ಸೆಪ್ಟು ಪ್ರೇತ ಉಚ್ಚಾಟನೆ ಅಥವಾ ಭೂತ ಉಚ್ಚಾಟನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ನೆಗೆಟಿವ್ ಎನರ್ಜಿ ಇದ್ದಾಗ ಅಥವಾ ಭೂತ ಪ್ರೇತಗಳು ದೆವ್ವ ಹಿಡಿದಿದೆ ಅಂತ ನಾವೇನು ಕರಿತೀವಿ, ಅಂತಹ ವ್ಯಕ್ತಿ ಹಲವಾರು ತೊಂದರೆಗೆ ಒಳಗಾಗಿರ್ತಾನೆ. ಕೆಲವು ಭಾಗದಲ್ಲಿ ಏನು ಅನ್ಕೊತಾರೆ, ಅವನಿಗೆ ದೆವ್ವ ಹಿಡ್ದೈತೆ ಅಥವಾ ಗಾಳಿ ಹಿಡ್ದೈತೆ, ಏನೋ ಒಂದು ತಿಂಗಳಿರುತ್ತೆ, 2 ತಿಂಗಳಿರುತ್ತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸರಿ ಹೋಗ್ತಾನೆ, ಅದು ಬಿಟ್ಟು ಹೋಗ್ಬಿಡುತ್ತೆ ಅಂದ್ಕೊತೀವಿ. ಅದು ಶುದ್ಧ ಸುಳ್ಳು. ದೆವ್ವ ಹಿಡಿದಿರ್ತಕ್ಕಂತಹ ವ್ಯಕ್ತಿ, ಭೂತ ಚೇಷ್ಟೆಗಳಾಗಿರತಕ್ಕಂತಹ ವ್ಯಕ್ತಿ ಸಾಮಾನ್ಯವಾಗಿ ಅದು ಆತನನ್ನು ಬಿಟ್ಟು ಹೋಗಲ್ಲ. ಆತನನ್ನು ಬಲಿ ಪಡೆಯೋವರೆಗೂ ಅದು ಬಿಡಲ್ಲ. ಅಂದರೆ ಯಾರಿಗೆ ದೆವ್ವ ಹಿಡಿದಿರುತ್ತೋ ಆ ವ್ಯಕ್ತಿನ ಸಾಯಿಸಿ ಮಣ್ಣು ಮಾಡೋವರೆಗೂ ಅದು ಬಿಡಲ್ಲ. ಇದು ಕಹಿ ಸತ್ಯ. ಇದನ್ನು ಯಾರೂ ಒಪ್ಪೋದಿಲ್ಲ. ಈಗಿನ ಕಾಲದಲ್ಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ ಅಂತಂತಾರೆ. ಒಳ್ಳೇದಿದ್ದಾಗ ಕೆಟ್ಟದಿರುತ್ತೆ, ದೇವರಿದ್ದಾಗ ದೆವ್ವನೂ ಇರುತ್ತೆ. ಇದು ನಿಜ. ಇದನ್ನು ಒಪ್ಕೋಬೇಕು. ಆದರೆ ಈ ಕಾಲದಲ್ಲಿ ಯಾರೂ ಒಪ್ಪಲ್ಲ. ಯಾರ್ಯಾರು ಈ ಭೂತ ಚೇಷ್ಟೆಗೊಳಗಾಗಿರ್ತಾರೋ ಅವ್ರನ್ನ ಹೋಗಿ ಒಂದು ಸಲ ವಿಚಾರಣೆ ಮಾಡಿ, ನಿಜನ ಸುಳ್ಳ ಅಂತ ಅವರು ಬಾಯ್ಬಿಟ್ಟು ಹೇಳ್ತಾರೆ. ಅಥವಾ ಅವರ ಕುಟುಂಬದವ್ರನ್ನ ಒಂದು ಸಲ ನೀವು ವಿಚಾರಣೆ ಮಾಡಿ, ಆಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ಅದೇ ರೀತಿ ಒಳ್ಳೇದಿದ್ದಾಗ ಕೆಟ್ಟದ್ದು ಇದೆ. ಈ ಮಾಟ ಮಂತ್ರಕ್ಕೆ, ವಾಮಾಚಾರಕ್ಕೆ, ಕ್ಷುದ್ರ ಪ್ರಯೋಗಗಳಿಗೆ ಒಳಗಾಗಿ ತನ್ನ ಕುಟುಂಬವನ್ನು ಕಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಲಿ, ಇಂಜಿನಿಯರ್ಗಳಾಗಲಿ, ಲಾಯರ್ಗಳಾಗಲಿ, ಪೊಲೀಸ್ ಆಗಲಿ, ಪ್ರತಿಯೊಬ್ಬರು ಸಹ ಈ ಒಂದು ಮಾಟ ಮಂತ್ರ ವಾಮಾಚಾರ ಸಮಸ್ಯೆಯಿಂದ ತಮ್ಮ ಜೀವನದಲ್ಲಿ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಕೆಲವೊಂದನ್ನೆಲ್ಲ ಅವ್ರು ಕಳ್ಕೊಂಡಿದ್ದಾರೆ. ಅದು ಒಂದು ವಸ್ತುನೇ ಆಗಿರಲಿ, ಒಂದು ಜೀವನೇ ಆಗಿರಲಿ, ಕಳ್ಕೊಂಡಿದ್ದಾರೆ. ಇದೆಲ್ಲ ಒಪ್ಕೋಬೇಕು. ಇದೆಲ್ಲ ಯಾವುದೂ ಇಲ್ಲ, ನಾನು ಇಷ್ಟ ಬಂದಂಗೆ ಆಡ್ತೀನಿ, ಇಷ್ಟ ಬಂದಂಗೆಲ್ಲ ನಡ್ಕೊಂಡು ಹೋಗ್ತೀನಿ ಅಂದರೆ ಅವೆಲ್ಲ ನಡೆಯಲ್ಲ. ಪ್ರತಿಯೊಂದಕ್ಕೂ ಒಪ್ಕೋಬೇಕು. ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತೆ. ಒಳ್ಳೆಯವರು ಎಷ್ಟು ಜನ ಇದ್ದಾರೋ, ಕೆಟ್ಟವರು ಅಷ್ಟೇ ಜನ ಇದ್ದಾರೆ. ಹಾಗಾಗಿ ಈಗಿನ ಕಾಲದಲ್ಲಿ ಹುಡುಗರೆಲ್ಲ ಏನಂದರೆ ಇಷ್ಟ ಬಂದಾಗ ಹೋಗೋದು, ಅದೆಲ್ಲೆಲ್ಲೋ ಏನೋ ಮಾಡಿಕ್ಕಿರ್ತಾವೆಲ್ಲ ಕೈಯಲ್ಲಿ ಮುಟ್ಟೋದು, ವೀಡಿಯೋಗಳು ಮಾಡ್ಕೊಳ್ಳೋದು, ವೀಡಿಯೋಗಳಿಗೋಸ್ಕರ, ವ್ಯೂಸ್ಗಳಿಗೋಸ್ಕರ ಅದೆಲ್ಲೆಲ್ಲೋ ಕೈಗಳು ಹಾಕೋದು, ಅದು ಎಂತೆಂಥವೆಲ್ಲ ಮುಟ್ಟೋದು, ತನ್ನ ಮೈ ಮೇಲೆ ಅದೆಲ್ಲ ಹಾಕ್ಕೊಳ್ಳೋದು. ನೀವು ಮಾಡೋ ಈ ಒಂದು ಸಣ್ಣ ಸಣ್ಣ ತಪ್ಪಿಂದ ಇಡೀ ನಿಮ್ಮ ಕುಟುಂಬಗಳು ಈ ಒಂದು ಪ್ರಯೋಗಕ್ಕೆ ಒಳಗಾಗಿ ಕಷ್ಟಗಳನ್ನು ಎದುರಾಕೋಬೇಕಾಗ್ತದೆ. ಹಾಗಾಗಿ ಈ ತಿಕ್ಲಂಗಾಡೋದು, ಈ ಒಳ್ಳೆ ಹುಚ್ಚರಂಗಾಡೋದೆಲ್ಲ ಬಿಟ್ಬಿಟ್ಟು, ಈ ವ್ಯೂಸ್ಗಳು, ಈ ವಿಡಿಯೋಗಳು ಇವೆಲ್ಲ ಬರ್ತವೆ ಸೋಷಿಯಲ್ ಮೀಡ್ಯಾದ, ಇವೆಲ್ಲ ಬಿಟ್ಬಿಟ್ಟು ಭಯಭಕ್ತಿಯಿಂದ ಒಂದು ಸ್ವಲ್ಪ ಇರೋದು ಕಲ್ತ್ಕೊಳ್ರಿ. ನೀವು ಮಾಡೋ ಈ ಚೇಷ್ಟೆಗಳಿಂದ ಇಡೀ ಫ್ಯಾಮ್ಲಿನ ಅನುಭವಿಸ್ಬೇಕಾಗ್ತವೆ. ಇರಲಿ. ಈ ರೀತಿ ಒಂದು ಭೂತ ಪ್ರೇತ ಅಥವಾ ಪಿಶಾಚಿ ಅಥವಾ ಈ ಒಂದು ದೆವ್ವ ಹಿಡಿದಿದೆ ಅಂತ ನಾವೇನು ಕರಿತೀವಿ ವ್ಯಕ್ತಿಗಳು, ಇವ್ರಿಗೆ ಹಲವಾರು ತೊಂದರೆಗಳು ಎದುರಾಗ್ತವೆ. ಅದೇ ರೀತಿ ಅವನಿಗೆ ಆರೋಗ್ಯನೂ ಕೆಡ್ತದೆ, ಅವನಿಗೆ ಬುದ್ಧಿ ಜ್ಞಾನ ಎಲ್ಲ ಒಂಥರ ಮಂಕ್ ಬುದ್ಧಿ ಆಗ್ಬಿಡ್ತವೆ. ಏನಂದರೂ ಏನೂ ಅರ್ಥ ಆಗೋಲ್ಲ. ಕೆಲವರು ಅವ್ರಿಗೆ ಬೈಕೊಂತಾರೆ, ಇವನು ತಿಕ್ಲನ್ನಂಗೆ ಆಡ್ತಾನೆ, ಬೇಕು ಅಂತ ಹಿಂಗೆ ಮಾಡ್ತಾನೆ, ಆ ರೀತಿ ಮಾಡ್ತಾನೆ, ಕೆಲಸ ಕಾರ್ಯಕ್ಕೆ ಹೋಗೋಲ್ಲ ಅಂತ. ಇವೆಲ್ಲ ಬಂದ್ಬಿಟ್ಟು ಅವನಿಗೆ ಕೊಡ್ತಕ್ಕಂತಹ ಒಂದು ತೊಂದರೆಗಳು. ಹಾಗಾಗಿ ಈ ರೀತಿ ಒಂದು ಚೆನ್ನಾಗಿರುವಂಥ ವ್ಯಕ್ತಿ ಅಕಸ್ಮಾತಾಗಿ ತನ್ನ ವರ್ತನೆಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾನೆ ಅಂತಂದಾಗ ಅದನ್ನು ನೀವು ಯಾವುದೇ ಒಂದು ಆರೋಪವನ್ನು ಹೊರಿಸೋದಾಗಲಿ ಅಥವಾ ಏನೋ ಒಂದು ಕೀಳಾಗಿ ನೋಡೋದಾಗಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ 1-2 ಕಡೆ ಚೆಕ್ ಮಾಡಿಸಿ. ಹತ್ತದಲ್ಲಿ ಯಾರೇ ಇದ್ರೂ ಸಹ ಪರವಾಗಿಲ್ಲ, ಒಂದು ಸಲ ಕರ್ಕೊಂಡೋಗಿ ನೀವು ಚೆಕ್ ಮಾಡಿಸ್ರಿ. ಅವ್ರಿಗೇನಾದರೂ ಈ ಥರ ಒಂದು ತೊಂದರೆ ಇದೆ ಅಂತಂದಾಗ ಆ ತಕ್ಷಣವೇ ಅದಕ್ಕೆ ಪರಿಹಾರವನ್ನು ಮಾಡುವಂಥ ಕಾರ್ಯವನ್ನು ನೀವು ಮಾಡ್ಕೊಳ್ಳಿ. ಅದು ಬಹಳ ಉತ್ತಮ. ಯಾಕಂತಂದರೆ ಇದನ್ನು ಲೇಟ್ ಮಾಡಿದಷ್ಟು ಅಪಾಯ, ಲೇಟ್ ಮಾಡಿದಷ್ಟು ತನ್ನ ಒಂದು ಜೀವಕ್ಕೆ ಅಪಾಯ ಆಗ್ತದೆ. ಇದು ಒಂದು ಸಣ್ಣ ಮಾಹಿತಿ. ಓಂ ನಮೋ ಕಾಲಭೈರವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.